ಈ ಒಪಿಡಿ ಪುಸ್ತಕದಲ್ಲಿ ಅಂದ್ರೆ ಈ ಆಸ್ಪತ್ರೆಯಲ್ಲಿರುವಂತಹ ಒಪಿಡಿ ಪುಸ್ತಕದಲ್ಲಿ ಸಾಮಾನ್ಯವಾಗಿ ಏನೇನ್ ಬರೀತಾರೆ ಗೊತ್ತಿರಬಹುದು, ನಿಮ್ಗೆ ಅನೇಕರಿಗೆ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಇಲ್ಲೊಬ್ಳು ಈ ಒಪಿಡಿ ಪುಸ್ತಕದಲ್ಲಿ 2 ಕನಸು ಚಿತ್ರದ ಹಾಡನ್ನ ಬರೆದಿದ್ದಾರೆ. ಜೇವರ್ಗಿ ತಾಲೂಕು ಆಸ್ಪತ್ರೆಯ ಪುಸ್ತಕದಲ್ಲಿ ಹಾಡನ್ನ ಬರೆದಿದ್ದಾರೆ ಸಿಬ್ಬಂದಿ. ಯಾವ ಹಾಡು? ಪೂಜಿಸಲೆಂದೇ ಹೂಗಳ ತಂದೆ ಅನ್ನುವಂತಹ ಹಾಡನ್ನ ಇಲ್ಲಿನ ಸಿಬ್ಬಂದಿ ಒಪಿಡಿ ಪುಸ್ತಕದಲ್ಲಿ ಬರೆದಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿ ಬೇಜವಾಬ್ದಾರಿ ಎಂತದ್ ನೋಡಿ. ಈಗ ಲೋಕಾಯುಕ್ತ ಎಸ್ಪಿ ಗರಂ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಪಿಡಿ ಪುಸ್ತಕದಲ್ಲಿ ಯಾರ್ಯಾರು ಬಂದಿದ್ದಾರೆ, ಏನೇನ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ನೋಡಕ್ ಹೋದ್ರೆ ಆ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಪುಸ್ತಕದಲ್ಲಿ ಹಾಡು ಬರೆದಿದ್ದಾರೆ. ಪೂಜಿಸಲೆಂದೇ ಹೂಗಳ ತಂದೆ ಹಾಡನ್ನ ಒಪಿಡಿ ಪುಸ್ತಕದಲ್ಲಿ ಬರೆದಿದ್ದಾರೆ. ಬೇರೆ ಯಾವ ಪುಸ್ತಕ ಸಿಕ್ಕಿಲ್ವಾ? ಅಥವಾ ಒಪಿಡಿ ಪುಸ್ತಕ ಇರೋದು ಅದನ್ನೆಲ್ಲ ಬರೆಯೋದಕ್ಕೆ? ಇದು ಮಾಜಿ ಸಿಎಂ ಧರ್ಮ್ ಸಿಂಗ್ ಕ್ಷೇತ್ರದ ಆಸ್ಪತ್ರೆನಾ? ಇದು ಒಪಿಡಿ ಪುಸ್ತಕದಲ್ಲಿ ಏನ್ ಬರಿಬೇಕು ಅನ್ನುವಂಥದ್ದು ನರ್ಸ್ಗಳಿಗೆ ಅಂತ ಕಾಮನ್ ಸೆನ್ಸ್ ಕೂಡ ಇಲ್ವಾ? ತಾಲೂಕು ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಕಂಡು ಖುದ್ದು ಲೋಕ ಎಸ್ಪಿ ದಂಗಾಗಿದ್ದಾರೆ ನೋಡಿ. ರನ್ನಿಂಗ್ ಐತಿ ಮತ್ತೆ ಯಾಕೆ ತಗೊಂಡಿದ್ರೆ ಅದು ಬೈರು ಖಾಲಿ ಕುಂತಾಗ ಮಾಡ್ತೀವಿ. ರನ್ನಿಂಗ್ ಇದ್ರಲ್ಲಿ ಹೋಗ್ಬಿಟ್ಟು ಇದನ್ನೆಲ್ಲ ಬೈದು ನಾನಲ್ಲಿ ಜಸ್ಟ್ ಇಲ್ಲಿ ಈ ಪಿಟಿನಲ್ಲಿ ಬರೀತಾರಂದ್ರೆ 5 pages ಅಷ್ಟೇ. ಲಾಸ್ಟ್ ಅಲ್ಲಿ ಬರ್ದಿದಾರಂದ್ರೆ ಏನೋ ಖಾಲಿ ಕುಂತಾಗ ಬರ್ತಾರೆ ಅಂತ. ಈ ಒಪಿಡಿ ಪುಸ್ತಕದಲ್ಲಿ ಅಂದ್ರೆ ಈ ಆಸ್ಪತ್ರೆಯಲ್ಲಿರುವಂತಹ ಒಪಿಡಿ ಪುಸ್ತಕದಲ್ಲಿ ಸಾಮಾನ್ಯವಾಗಿ ಏನೇನ್ ಬರೀತಾರೆ ಗೊತ್ತಿರಬಹುದು, ನಿಮ್ಗೆ ಅನೇಕರಿಗೆ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಇಲ್ಲೊಬ್ಳು ಈ ಒಪಿಡಿ ಪುಸ್ತಕದಲ್ಲಿ 2 ಕನಸು ಚಿತ್ರದ ಹಾಡನ್ನ ಬರೆದಿದ್ದಾರೆ. ಜೇವರ್ಗಿ ತಾಲೂಕು ಆಸ್ಪತ್ರೆಯ ಪುಸ್ತಕದಲ್ಲಿ ಹಾಡನ್ನ ಬರೆದಿದ್ದಾರೆ ಸಿಬ್ಬಂದಿ. ಯಾವ ಹಾಡು? ಪೂಜಿಸಲೆಂದೇ ಹೂಗಳ ತಂದೆ ಅನ್ನುವಂತಹ ಹಾಡನ್ನ ಇಲ್ಲಿನ ಸಿಬ್ಬಂದಿ ಒಪಿಡಿ ಪುಸ್ತಕದಲ್ಲಿ ಬರೆದಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿ ಬೇಜವಾಬ್ದಾರಿ ಎಂತದ್ ನೋಡಿ. ಈಗ ಲೋಕಾಯುಕ್ತ ಎಸ್ಪಿ ಗರಂ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಪಿಡಿ ಪುಸ್ತಕದಲ್ಲಿ ಯಾರ್ಯಾರು ಬಂದಿದ್ದಾರೆ, ಏನೇನ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ನೋಡಕ್ ಹೋದ್ರೆ ಆ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಪುಸ್ತಕದಲ್ಲಿ ಹಾಡು ಬರೆದಿದ್ದಾರೆ. ಪೂಜಿಸಲೆಂದೇ ಹೂಗಳ ತಂದೆ ಹಾಡನ್ನ ಒಪಿಡಿ ಪುಸ್ತಕದಲ್ಲಿ ಬರೆದಿದ್ದಾರೆ. ಬೇರೆ ಯಾವ ಪುಸ್ತಕ ಸಿಕ್ಕಿಲ್ವಾ? ಅಥವಾ ಒಪಿಡಿ ಪುಸ್ತಕ ಇರೋದು ಅದನ್ನೆಲ್ಲ ಬರೆಯೋದಕ್ಕೆ? ಇದು ಮಾಜಿ ಸಿಎಂ ಧರ್ಮ್ ಸಿಂಗ್ ಕ್ಷೇತ್ರದ ಆಸ್ಪತ್ರೆನಾ? ಇದು ಒಪಿಡಿ ಪುಸ್ತಕದಲ್ಲಿ ಏನ್ ಬರಿಬೇಕು ಅನ್ನುವಂಥದ್ದು ನರ್ಸ್ಗಳಿಗೆ ಅಂತ ಕಾಮನ್ ಸೆನ್ಸ್ ಕೂಡ ಇಲ್ವಾ? ತಾಲೂಕು ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಕಂಡು ಖುದ್ದು ಲೋಕ ಎಸ್ಪಿ ದಂಗಾಗಿದ್ದಾರೆ ನೋಡಿ. ರನ್ನಿಂಗ್ ಐತಿ ಮತ್ತೆ ಯಾಕೆ ತಗೊಂಡಿದ್ರೆ ಅದು ಬೈರು ಖಾಲಿ ಕುಂತಾಗ ಮಾಡ್ತೀವಿ. ರನ್ನಿಂಗ್ ಇದ್ರಲ್ಲಿ ಹೋಗ್ಬಿಟ್ಟು ಇದನ್ನೆಲ್ಲ ಬೈದು ನಾನಲ್ಲಿ ಜಸ್ಟ್ ಇಲ್ಲಿ ಈ ಪಿಟಿನಲ್ಲಿ ಬರೀತಾರಂದ್ರೆ 5 pages ಅಷ್ಟೇ. ಲಾಸ್ಟ್ ಅಲ್ಲಿ ಬರ್ದಿದಾರಂದ್ರೆ ಏನೋ ಖಾಲಿ ಕುಂತಾಗ ಬರ್ತಾರೆ ಅಂತ.
ಪುಸ್ತಕದಲ್ಲಿ ಅಂದ್ರೆ ಈ ಆಸ್ಪತ್ರೆಯಲ್ಲಿರುವಂತಹ OPD ಪುಸ್ತಕದಲ್ಲಿ ಸಾಮಾನ್ಯವಾಗಿ ಏನೇನ್ ಬರೀತಾರೆ ಗೊತ್ತಿರಬಹುದು ನಿಮ್ಗೆ, ಅನೇಕರಿಗೆ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಇಲ್ಲೊಬ್ಳು ಈ OPD ಪುಸ್ತಕದಲ್ಲಿ 2 ಕನಸು ಚಿತ್ರದ ಹಾಡನ್ನ ಬರೆದಿದ್ದಾರೆ. ಜೇವರ್ಗಿ ತಾಲೂಕು ಆಸ್ಪತ್ರೆಯ ಪುಸ್ತಕದಲ್ಲಿ ಹಾಡನ್ನ ಬರೆದಿದ್ದಾರೆ ಸಿಬ್ಬಂದಿ. ಯಾವ ಹಾಡು? ಪೂಜಿಸಲೆಂದೇ ಹೂಗಳ ತಂದೆ ಅನ್ನುವಂತ ಹಾಡನ್ನ ಇಲ್ಲಿನ ಸಿಬ್ಬಂದಿ OPD ಪುಸ್ತಕದಲ್ಲಿ ಬರೆದಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿ ಬೇಜವಾಬ್ದಾರಿ ಎಂತದ್ ನೋಡಿ. ಈಗ ಲೋಕಾಯುಕ್ತ SP ಗರಂ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಲೋಕಾಯುಕ್ತ SP ಸಿದ್ದರಾಜು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ OPD ಪುಸ್ತಕದಲ್ಲಿ ಯಾರ್ಯಾರು ಬಂದಿದ್ದಾರೆ, ಏನೇನ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ನೋಡಕ್ ಹೋದ್ರೆ ಆ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಪುಸ್ತಕದಲ್ಲಿ ಹಾಡು ಬರೆದಿದ್ದಾರೆ. ಪೂಜಿಸಲೆಂದೇ ಹೂಗಳ ತಂದೆ ಹಾಡನ್ನ OPD ಪುಸ್ತಕದಲ್ಲಿ ಬರೆದಿದ್ದಾರೆ. ಬೇರೆ ಯಾವ ಪುಸ್ತಕ ಸಿಕ್ಕಿಲ್ವಾ? ಅಥವಾ OPD ಪುಸ್ತಕ ಇರೋದು ಅದನ್ನೆಲ್ಲ ಬರೆಯೋದಕ್ಕೆ? ಇದು ಮಾಜಿ ಸಿಎಂ ಧರ್ಮ್ ಸಿಂಗ್ ಕ್ಷೇತ್ರದ ಆಸ್ಪತ್ರೆನಾ? ಇದು OPD ಪುಸ್ತಕದಲ್ಲಿ ಏನ್ ಬರಿಬೇಕು ಅನ್ನುವಂಥದ್ದು ನರ್ಸ್ಗಳಿಗೆ ಅಂತ ಕಾಮನ್ ಸೆನ್ಸ್ ಕೂಡ ಇಲ್ವಾ? ತಾಲೂಕು ಆಸ್ಪತ್ರೆಯ ಅವ್ಯವಸ್ಥೆಯನ್ನ ಕಂಡು ಖುದ್ದು ಲೋಕ SP ದಂಗಾಗಿದ್ದಾರೆ ನೋಡಿ. ಯಾವಾಗ 25 ಇದೆಲ್ಲ ರನ್ನಿಂಗ್ ಐತಿ ಮತ್ತೆ ಯಾಕೆ ತಗೊಂಡಿದ್ರೆ ಅದು ಪೈರು ಕಾರ್ಯ ಕಂಪ್ಲೇಂಟ್ ಮಾಡ್ತೀವಿ. ರನ್ನಿಂಗ್ ಇದ್ರಲ್ಲಿ OPD ಇದನ್ನೆಲ್ಲ ಬರೀತಾರೆ. ಜಸ್ಟ್ ಇಲ್ಲಿ ಈ ಬಿಟ್ಟಿನಲ್ಲಿ ಬರ್ತಾರಂದ್ರೆ 5 ಪೇಜಸ್ ಅಷ್ಟೇ. ಲಾಸ್ಟ್ ಬರ್ತಿದಾರಂದ್ರೆ ಏನೋ ಅವರು ಕಾರ್ಯ ಕಂಪ್ಲೇಂಟ್ ಬರ್ತಾರೆ ಅವರು. ಈ OPD ಪುಸ್ತಕದಲ್ಲಿ ಅಂದ್ರೆ ಈ ಆಸ್ಪತ್ರೆಯಲ್ಲಿರುವಂತಹ OPD ಪುಸ್ತಕದಲ್ಲಿ ಸಾಮಾನ್ಯವಾಗಿ ಏನೇನ್ ಬರೀತಾರೆ ಗೊತ್ತಿರಬಹುದು ನಿಮ್ಗೆ, ಅನೇಕರಿಗೆ ಗೊತ್ತಿಲ್ಲದೆ ಇರಬಹುದು. ಆದ್ರೆ ಇಲ್ಲೊಬ್ಳು ಈ OPD ಪುಸ್ತಕದಲ್ಲಿ 2 ಕನಸು ಚಿತ್ರದ ಹಾಡನ್ನ ಬರೆದಿದ್ದಾರೆ. ಜೇವರ್ಗಿ ತಾಲೂಕು ಆಸ್ಪತ್ರೆಯ ಪುಸ್ತಕದಲ್ಲಿ ಹಾಡನ್ನ ಬರೆದಿದ್ದಾರೆ ಸಿಬ್ಬಂದಿ. ಯಾವ ಹಾಡು? ಪೂಜಿಸಲೆಂದೇ ಹೂಗಳ ತಂದೆ ಅನ್ನುವಂತ ಹಾಡನ್ನ ಇಲ್ಲಿನ ಸಿಬ್ಬಂದಿ OPD ಪುಸ್ತಕದಲ್ಲಿ ಬರೆದಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿ ಬೇಜವಾಬ್ದಾರಿ ಎಂತದ್ ನೋಡಿ. ಈಗ ಲೋಕಾಯುಕ್ತ SP ಗರಂ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಲೋಕಾಯುಕ್ತ SP ಸಿದ್ದರಾಜು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ OPD ಪುಸ್ತಕದಲ್ಲಿ ಯಾರ್ಯಾರು ಬಂದಿದ್ದಾರೆ, ಏನೇನ್ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ನೋಡಕ್ ಹೋದ್ರೆ ಆ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಪುಸ್ತಕದಲ್ಲಿ ಹಾಡು ಬರೆದಿದ್ದಾರೆ. ಪೂಜಿಸಲೆಂದೇ ಹೂಗಳ ತಂದೆ ಹಾಡನ್ನ OPD ಪುಸ್ತಕದಲ್ಲಿ ಬರೆದಿದ್ದಾರೆ. ಬೇರೆ ಯಾವ ಪುಸ್ತಕ ಸಿಕ್ಕಿಲ್ವಾ? ಅದು